ಎಲ್ರಿಗೂ ನಮಸ್ಕಾರ. ಮೋಪೀಸ್ ಕಿಚನ್ಗೆ ಸ್ವಾಗತ. ಇವತ್ತು 7 ಡೇಸ್ ಚಟ್ನಿ ಸೀರೀಸಲ್ಲಿ ಡೇ 2 ಮಲ್ನಾಡ್ ಸ್ಟೈಲಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಹೀರೆಕಾಯಿ ಚಟ್ನಿ. ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬರೀ ಹೀರೆಕಾಯಲ್ಲ, ನೀವು ಬೇಕಿದ್ರೆ ಹೀರೆಕಾಯಿ ಹೊರಗೆ ಇರುತ್ತಲ್ಲ ನಾರು, ಅದರಲ್ಲಿ ಸಹಿತ ಮಾಡ್ಬೋದು. ಹೇಗೆ ಮಾಡೋದು ಮಲ್ನಾಡ್ ಸ್ಟೈಲ್ ಹೀರೆಕಾಯಿ ಚಟ್ನಿ ಡೇ 2. ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ನಾನು ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ನಲ್ಲಿ 1 ಬೌಲಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ. ಬರೀ ಹೀರೆಕಾಯಿ ಪೀಸ್ ಅಷ್ಟೇ ಅಲ್ಲ, ಹೊರಗೆ ಕಾಣಿಸ್ತಾ ಇರೋ ನಾರು, ನಾವು ತೆಗೆದೆಸೆಯುವಂತಹ ನಾರಲ್ಲಿ ಸಹಿತ ಈ ಚಟ್ನಿಯನ್ನು ಮಾಡಬಹುದು. ನೀವು ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ತೊಗೊಳ್ಬಹುದು. ನಾನು ಸುಟ್ಟ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ತುಂಬ ಖಾರ ಇದೆ ಅದರಿಂದ. ಇಲ್ಲಿ ಒಂದು 4ರಿಂದ 5 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಫಾರಮ್ ಟೊಮೆಟೊ 1 ತೊಗೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಹಿಡಿಯಷ್ಟು. ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ತೊಗೊಳ್ಳಿ. 1 ಬೌಲ್ ಕಾಯಿ ತುರಿನ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ತೊಗೊಳ್ಳೋಣ. ನಾನಿಲ್ಲಿ ಫಸ್ಟ್ ಹೀರೆಕಾಯಿನ ಹೇಗೆ ಹುರ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಈ ಬಾಣಲಿಗೆ ನಾವು ಒಂದು 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಆದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಇಲ್ಲಿ 1 ಬೌಲಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಅಲ್ಲಿ ತೋರಿಸೋದು ಮರ್ತೋಯ್ತು, ನೀವು ಇಲ್ಲಿ ಹಾಕ್ಕೊಳ್ಳಿ. ಹಾಗೆ ಟೊಮೆಟೊನ ಒಂದು 4ರಿಂದ 5 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಒಂದು ದೊಡ್ಡ ಫಾರಮ್ ಟೊಮೆಟೊ ಸಹಿತ ತೊಗೊಳ್ಬಹುದು. ಹಾಗೆ ಹೀರೆಕಾಯಿ 1 ಬೌಲ್ನಲ್ಲಿ ಫುಲ್ ಬೌಲ್ನಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ನಾವು ಈ ಹೀರೆಕಾಯಿ ಚಟ್ನಿ ಬರೀ ಪೀಸ್ಗಳಲ್ಲ, ನಾವು ತೆಗೆದಂತಹ ನಾರುಗಳಲ್ಲಿ ಸಹಿತ ಹೀರೆಕಾಯಿ ಚಟ್ನಿನ ಮಾಡ್ಕೊಳ್ಬಹುದು. ನೀವು ಪೀಸ್ ಬದಲಾಗಿ ಕೇವಲ ಸಿಪ್ಪೆಯನ್ನು ಹಾಕ್ಕೊಂಡ್ರು ಹೀರೆಕಾಯಿ ಚಟ್ನಿ ಸೂಪರ್ ಆಗುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನೋಡಿ, ಈ ರೀತಿ ಸ್ಮೂತ್ ಆಗಬೇಕು. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲ್ನಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೆಣಸಿನ್ಕಾಯಿ, ಸುಟ್ಟ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹಸಿ ವಾಸನೆ ಬರುತ್ತೆ, ಚೆನ್ನಾಗಾಗಲ್ಲ. ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಸಾಕು. ಹಾಗೆ ಹುರ್ಕೊಂಡಂತಹ ಹೀರೆಕಾಯಿ, ಟೊಮೆಟೊ, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೀರೆಕಾಯಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಹಸಿ ವಾಸನೆ ಬಂದರೆ ಚೆನ್ನಾಗಾಗಲ್ಲ. ಆದ್ದರಿಂದ ಅದು ಚೆನ್ನಾಗಿ ಮೆತ್ತಗಾಗಬೇಕು. ಇಲ್ಲಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ನೀರನ್ನ ಹಾಕಿಬಿಟ್ಟು ಈ ಹೀರೆಕಾಯಿ ಚಟ್ನಿ ತುಂಬ ನುಣ್ಣಗೆ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ತರಿಯಾಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ. ಇವಾಗ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ರೊಟ್ಟಿಗೆ, ದೋಸೆಗೆ, ಕಡುಬಿಗೆ ತುಂಬ ಟೇಸ್ಟ್ ಬರುತ್ತೆ. ಇದು ಮೇಯ್ನ್ ಟೇಸ್ಟ್ ಕೊಡೋದು ನಮಗೆ ದೋಸೆಗೆ, ತುಂಬ ಚೆನ್ನಾಗಾಗತ್ತೆ. ಹೀರೆಕಾಯಲ್ಲಿ ನಮಗೆ ತುಂಬ ನಾರಿನಾಂಶ ಸಿಗುತ್ತೆ, ತುಂಬಾ ಒಳ್ಳೆಯದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ಚಟ್ನಿ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಟ್ನಿ ಸೀರೀಸ್ ನಿಮಗೇನಾದರೂ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಬಹುದು. 7 ಡೇಸ್ ಚಟ್ನಿ ಸೀರೀಸಲ್ಲಿ ಮಲೆನಾಡು ಭಾಗದ ಡೇ 3 ಯಾವ ಚಟ್ನಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ನೀವು ಕಾಯ್ತಾ ಇರಿ. ಹಾಗಿದ್ರೆ ನಾಳೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.